ಪ್ರೀತಿ ವಿದ್ಯಾರ್ಥಿಗಳೇ, ಕಳೆದ ವಾರದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ನೀವೆಲ್ಲ ಮೊದಲನೇ ಪಿರಿಯಾಡಿಕ್ ಟೆಸ್ಟ್ ಬರೆದ್ರಿ. ಅಲ್ಲಿ ನೀವು ಏನೇನು ತಪ್ಪುಗಳನ್ನು ಮಾಡಿದಿರಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಈ ನಮ್ಮ CBSE ಬೋರ್ಡಿನಲ್ಲಿ ಪಠ್ಯಕ್ರಮ ಪಠ್ಯಕ್ರಮ CCE ಅಂದರೆ ಕಂಟಿನ್ಯೂಸ್ಲಿ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಕರೀತಾರೆ. ಅಂದ್ರೆ ಪ್ರತಿನಿತ್ಯನೂ ನಿಮ್ಮ ಭಾಗವಹಿಸುವಿಕೆಯಲ್ಲೇ ನಮ್ಮ ಮೌಲ್ಯಮಾಪನ ಆಗ್ತಾ ಇರಬೇಕು. ಆದ್ರೆ ಈ ಸಲ ಈ ಒಂದು ಕರೋನಾ ಬಂದಿರೋದ್ರಿಂದ ನೀವು ಮನೆಯಲ್ಲಿ ನಾವು ಇಲ್ಲಿ ಇರೋದ್ರಿಂದ ಈ ದಿನನಿತ್ಯದ ಮೌಲ್ಯಮಾಪನ ಆಗ್ತಾ ಇಲ್ಲ. ಆದರೂ ಆನ್ಲೈನ್ನಲ್ಲೇನೆ ನೀವು ಕುತ್ಕೊಂಡು ಈ ಒಂದು ಕಿರು ಪರೀಕ್ಷೆಯನ್ನು ಬರೆದಿದ್ದೀರಿ. ಏನೇನು ತಪ್ಪುಗಳನ್ನು ಮಾಡಿದ್ದೀರಿ ಅಂತ ನಾನು ನಿಮಗೆ ಇವತ್ತು ತಿದ್ದಿ ತಿಳಿಸ್ತೀನಿ. ಈ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಮುಖ್ಯವಾಗಿ 4 ವಿಭಾಗಗಳು ಇರ್ತವೆ. ಮೊದಲನೇ ವಿಭಾಗ ವಾಚನ ಮತ್ತು ಗ್ರಹಿಕಾ ಕೌಶಲ, ಎರಡನೇದು ಬರವಣಿಗೆ ಕೌಶಲ, ಮೂರನೇದು ಅನ್ವಯಿಕ ವ್ಯಾಕರಣ, ನಾಲ್ಕನೇದು ಸಾಹಿತ್ಯ ಕೌಶಲ. ಈ ವಾಚನ ಮತ್ತು ಗ್ರಹಿಕಾ ಕೌಶಲದಲ್ಲಿ ನೀವು ನೋಡದೇ ಇರ್ತಕ್ಕಂಥ ಗದ್ಯ ಭಾಗನ ಅಥವಾ ಪದ್ಯ ಭಾಗನ ಕೊಟ್ಟಿರ್ತಾರ. ಅದನ್ನ ಮನಸ್ಸಿಟ್ಟು ಓದಿ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು. ನೀವು ನಂತರ ಪ್ರಶ್ನೆಗಳದವು ಅಂತಕ್ಕಂಥ ಗಾಬರಿಯಲ್ಲಿ ಆ ಗದ್ಯ ಭಾಗವನ್ನು ಏನಾದ್ರೂ ಓದೋದಕ್ಕೆ ಪ್ರಯತ್ನಿಸಿದ್ರಿ ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಬರೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನೀವು ಆ ತಪ್ಪುಗಳನ್ನ ಮಾಡಿದಿರಿ. ನಾನು ಈಗ ಮೊನ್ನೆ ನಡೆದಿರ್ತಕ್ಕಂಥ ಮೊದಲನೇ ಪಿರಿಯಾಡಿಕ್ ಟೆಸ್ಟ್ನ ಪ್ರಶ್ನೆ ಪತ್ರಿಕೆಯನ್ನ ನಾನು ಇವತ್ತು ನಿಮಗೆ ವಿಶ್ಲೇಷಣೆ ಮಾಡಿ ತಿಳಿಸ್ತೀನಿ. ಪ್ರಶ್ನೆ ಪತ್ರಿಕೆಯನ್ನ ಮುಂದಿಟ್ಟುಕೊಂಡು ಕೇಳಿಸ್ಕೊಡಿ. ಈ ಕೆಳಗಿನ ಗದ್ಯ ಭಾಗ ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪುಟ್ಟಪ್ಪ ಸಂಜೆ ಗೆಳೆಯರೊಂದಿಗೆ ಆಟವಾಡುತ್ತಿದ್ದನು. ಅರಳಿ ಮರದ ಪೊಟೆಯರಲ್ಲಿದ್ದ ನಾಗರ ಹಾವು ಇದ್ದಕ್ಕಿದ್ದಂತೆ ಹೊರಬಂದು ಅಲ್ಲಿಯೇ ಓಡಾಡುತ್ತಿದ್ದ ಅಳಿಲನ್ನು ಗಬಕ್ಕನೆ ಬಾಯಲ್ಲಿ ಹಿಡಿಯಿತು. ಗಾಬರಿಗೊಂಡ ಅಳಿಲು ಚೀರತೊಡಗಿತು. ಆಟವಾಡುತ್ತಿದ್ದ ಪುಟ್ಟಪ್ಪನಿಗೆ ಅದನ್ನು ನೋಡಲಾಗಲಿಲ್ಲ. ಮುನ್ನುಗ್ಗಿ ಅಳಿಲಿನ ಬಾಲವನ್ನು ಹಿಡಿದು ಜೋರಾಗಿ ಎಳೆದೇ ಬಿಟ್ಟನು. ಹಾವು ಹುಡುಗರ ಗಲಾಟೆ ಕೇಳಿ ಪೊದೆಯೊಳಗೆ ಸೇರಿಕೊಂಡಿದ್ದು. ಪುಟ್ಟಪ್ಪ ಅಳಿಲನ್ನು ತಂದು ಜೋಪಾನವಾಗಿ ಹುಲ್ಲಿನ ಬುಟ್ಟಿಯಲ್ಲಿ ಇಟ್ಟು ಆರೈಕೆ ಮಾಡಿದ. ಹೀಗೆ ಪ್ರಾಣಿ ಪ್ರೀತಿ ತೋರಿದ ಬಾಲಕ ಬೇರೆ ಯಾರೂ ಅಲ್ಲ, ನಮ್ಮ ನಾಡಿನ ರಾಷ್ಟ್ರಕವಿ ಕುವೆಂಪು. ಪ್ರಶ್ನೆಗಳು: ನಾಗರ ಹಾವು ಎಲ್ಲಿತ್ತು? ನಾಗರ ಹಾವು ಅರಳಿ ಮರದ ಪೊಟರೆಯಲ್ಲಿತ್ತು. ನಮ್ಮ ನಾಡಿನ ರಾಷ್ಟ್ರಕವಿ ಯಾರು? ನಮ್ಮ ನಾಡಿನ ರಾಷ್ಟ್ರಕವಿ ಕುವೆಂಪು. ಬಾಲಕ ಅಳಿಲನ್ನು ಹೇಗೆ ಕಾಪಾಡಿದನು? ನೋಡ್ರಿ, ಇಲ್ಲಿ 2 ಅಂಕಗಳಿಗೆ ಪ್ರಶ್ನೆ ಇರೋದ್ರಿಂದ 2 ವಾಕ್ಯ ಬರೀಲೇಬೇಕು. ಮೊದಲನೇ ವಾಕ್ಯ: ಬಾಲಕ ಹಾವಿನ ಬಾಯಲ್ಲಿ ಇದ್ದ ಅಳಿಲಿನ ಬಾಲವನ್ನು ಹಿಡಿದು ಜೋರಾಗಿ ಎಳೆದೆ ಬಿಟ್ಟ. ಆನಂತರ ಅಳಿಲನ್ನು ತಂದು ಜೋಪಾನವಾಗಿ ಹುಲ್ಲಿನ ಬುಟ್ಟಿಯಲ್ಲಿ ಇಟ್ಟು ಆರೈಕೆ ಮಾಡಿದ. ಇಷ್ಟು ಬರೆದ್ರೆ 2 ಅಂಕಗಳು ನಿಮಗೆ. ಕೆಲವೊಂದಿಷ್ಟು ಜನ ಅಳಿಲಿನ ಬಾಲವನ್ನು ಹಿಡಿದು ಜೋರಾಗಿ ಎಳೆದೆ ಬಿಟ್ಟ, ಅಲ್ಲಿ ನಿಲ್ಸಿರಿ. ಇನ್ನು ಕೆಲವೊಂದಿಷ್ಟು ಜನ ತಂದು ಜೋಪಾನವಾಗಿ ಹುಲ್ಲಿನ ಬುಟ್ಟಿಯಲ್ಲಿಟ್ಟು ಆರೈಕೆ ಮಾಡಿದ ಬರ್ತೀರಿ. ಆದ್ರೆ 2 ವಾಕ್ಯಗಳನ್ನ ಬರಿಬೇಕು. ಇನ್ನು ಬರವಣಿಗೆ ಕೌಶಲ: ಈ ಕೆಳಗಿನ ಯಾವುದಾದ್ರೂ ಒಂದು ವಿಷಯ ಕುರಿತು ಪುಟ್ಟ ಪ್ರಬಂಧ ಬರೆಯಿರಿ. 3 ಅಂಕಗಳು ಅದು. ಸಾಮಾನ್ಯವಾಗಿ ನೀವು 6 ರಿಂದ 8 ವಾಕ್ಯಗಳನ್ನ ಬರೀಲೇಬೇಕು. ನಿಮಗೆ ಯಾವುದು ಬರೆಯೋದಕ್ಕೆ ವಿಷಯ ಸಂಗ್ರಹ ಇರುತ್ತೋ ಅದನ್ನ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ನಾನು 2 ವಿಷಯಗಳನ್ನ ಕೊಟ್ಟಿದ್ದೀನಿ, ಒಂದು ಮಳೆಗಾಲ, ಇನ್ನೊಂದು ಅರಣ್ಯ. ನೋಡ್ರಿ, ಮಳೆಗಾಲದ ಬಗ್ಗೆ ಬರಿಬೇಕಾದ್ರೆ ಪ್ರಾರಂಭದಲ್ಲಿ ವರ್ಷದಲ್ಲಿ 4 ತಿಂಗಳುಗಳ ಕಾಲ ಈ ಮಳೆಗಾಲವಿರುತ್ತದೆ. ಸಾಮಾನ್ಯವಾಗಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳುಗಳ ಕಾಲ. ಮೊದಲ 2 ತಿಂಗಳು ಬರುವಾಗ ಮಳೆಯ ಕಾಲವನ್ನ ನಾವು ಮುಂಗಾರು ಮಳೆಗಾಲ ಅಂತ ಕರಿತೀವಿ. ನಂತರ ಬರ್ತಕ್ಕಂಥ 2 ತಿಂಗಳ ಮಳೆಗಾಲವನ್ನ ಹಿಂಗಾರು ಮಳೆಗಾಲ ಅಂತ ಕರಿತೀವಿ. ಮಳೆ ಬರುವ ಮುಂಚೆ ಆಕಾಶದಲ್ಲಿ ಕಪ್ಪಾದ ಮೋಡಗಳು ಆವರಿಸುತ್ತವೆ, ಗಾಳಿ ಬೀಸುತ್ತದೆ. ಕೆಲವೊಮ್ಮೆ ಜೋರಾದ ಗಾಳಿ ಬೀಸುತ್ತದೆ, ಬಿರುಗಾಳಿಯಂತೆ ಗಾಳಿ ಬೀಸುತ್ತದೆ. ಆ ಮೋಡ ಕವಿದ ವಾತಾವರಣದಲ್ಲಿ ಆ ಮೋಡಗಳ ಮಧ್ಯದಲ್ಲಿ ಮಿಂಚುತ್ತದೆ, ಆ ನಂತರ ಗುಡುಗುತ್ತದೆ. ಮಿಂಚು ಕಂಡ ನಂತರ ಗುಡುಗಿನ ಶಬ್ದ ಕೇಳುತ್ತದೆ, ಸಿಡಿಲು ಆರ್ಭಟಿಸುತ್ತದೆ. ಹನಿ ಹನಿಯಾಗಿ ಪ್ರಾರಂಭವಾದ ಮಳೆ ಧಾರಾಕಾರವಾಗಿ ಸುರಿಯುತ್ತದೆ. ಮಳೆ ಹೆಚ್ಚಾದರೆ ನದಿಗಳಲ್ಲಿ ಪ್ರವಾಹವು ಹೆಚ್ಚಾಗುತ್ತದೆ. ಈ ಮಳೆಯಿಂದನೇ ಭೂಮಿ ಹಸಿರಾಗುತ್ತದೆ, ರೈತ ಬೆಳೆಯನ್ನು ಬೆಳೆಯಲು ಅನುಕೂಲವಾಗುತ್ತದೆ. ಮಳೆಯಿಂದನೇ ಇಳೆಯೆಲ್ಲ ಹಸಿರು. ಈ ರೀತಿಯಾಗಿ ಬರಿಬೇಕು. ಇನ್ನು ಅರಣ್ಯ: ಸಾಮಾನ್ಯವಾಗಿ ಬೀಜ ಪ್ರಸರಣಾ ಕಾರ್ಯ ಯಾವ ರೀತಿಯ ಪ್ರಾರಂಭ ಆಕತಿ ಅಂತಂದೇಳಿ ಪರಿಸರ ಸಮತೋಲನ ಪಾಠದಿಂದ ನೀವು ಕಲ್ತೀರಿ. ಅದನ್ನೇ ಬಳಸ್ಕೊಂಡು ಒಂದು ಪುಟ್ಟ ಪ್ರಬಂಧ ಬರೆಯೋದು. ಯಾವ ರೀತಿಯಾಗಿ ಈ ಬೀಜಗಳು ಗಾಳಿಯ ಮೂಲಕ, ನೀರಿನ ಮೂಲಕ, ಕೀಟಗಳ ಮೂಲಕ ಪ್ರಸರಣಾ ಕಾರ್ಯ ಮಾಡುತ್ತವೆ. ಈ ಬಿದ್ದಿರ್ತಕ್ಕಂಥ ಬೀಜಗಳು ಹದವಾಗಿರ್ತಕ್ಕಂಥ ಬಯಲು ಪ್ರದೇಶದಲ್ಲಿ ಬಿದ್ದಾಗ, ಮಳೆ ಬಂದಾಗ ಅಲ್ಲಿ ಬೀಜ ಮೊಳೆತು ದೊಡ್ಡದಾಗಿರ್ತಕ್ಕಂಥ ಮರಗಳು ಬೆಳೆಯುತ್ತವೆ. ಹೆಚ್ಚು ವಿಸ್ತೀರ್ಣವಾಗಿ ಮಳೆ ನೀರಿಗೆ ಹಲವಾರು ಗಿಡಗಳು, ಮರಗಳು ಮತ್ತು ಬಳ್ಳಿಗಳು ಬೆಳೆದಿರ್ತಕ್ಕಂಥ ಒಂದು ಜಾಗವನ್ನ ಪ್ರಕೃತಿ ನಿರ್ಮಿತವಾಗಿರ್ತಕ್ಕಂಥ ಒಂದು
ಗಿಡ ಮರಗಳು ಬೆಳೆದಿರ್ತಕ್ಕಂಥ ಒಂದು ತಾಣವನ್ನ ಕಾಡು ಅಂತ ಕರೀತಾರೆ. ಈ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ವಾಸವಾಗಿರುತ್ತವೆ. ಕ್ರೂರ ಮೃಗಗಳಾಗಿರ್ತಕ್ಕಂಥ ಹುಲಿ, ಸಿಂಹ, ಚಿರತೆ, ಕಾಡು ಈ ರೀತಿಯಾಗಿರ್ತಕ್ಕಂಥ ಪ್ರಾಣಿಗಳು ವಾಸವಾಗಿರುತ್ತವೆ. ಸಸ್ಯಾಹಾರಿ ಪ್ರಾಣಿಗಳಾಗಿರ್ತಕ್ಕಂಥ ಜಿಂಕೆ, ಮೊಲ ಮುಂತಾದ ಪ್ರಾಣಿಗಳು ವಾಸವಾಗಿರುತ್ತವೆ. ಹಲವಾರು ಪಕ್ಷಿಗಳು ವಾಸವಾಗಿರುತ್ತವೆ. ಎತ್ತರವಾಗಿರ್ತಕ್ಕಂಥ ಮರಗಳು ಬೆಳೆದಿರ್ತಕ್ಕಂಥ ತಾಣವಾಗಿರೋದ್ರಿಂದ ಇಲ್ಲಿ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪೋದೇ ಕಷ್ಟ. ಈ ಒಂದು ಕಾಡಿನಿಂದ ನಮಗೆ ಸಕಾಲಕ್ಕೆ ಮಳೆಯೂ ಉಂಟಾಗುತ್ತದೆ, ತಂಪಾದ ಗಾಳಿ ಬೀಸುತ್ತದೆ, ಹಣ್ಣು ಹಂಪಲುಗಳು ದೊರೆಯುತ್ತವೆ, ಗಿಡಮೂಲಿಕ ಸಸ್ಯಗಳು ದೊರೆಯುತ್ತವೆ. ಆಮೇಲೆ ಮಳೆಯಿಂದ ಉಂಟಾಗ್ತಕ್ಕಂಥ ಮಣ್ಣಿನ ಸವಕಳಿಯನ್ನು ತಡೆಯುತ್ತವೆ. ಇಂಥ ಒಂದು ಪ್ರದೇಶದಿಂದ ಅಂದ್ರೆ ಈ ಒಂದು ಕಾಡಿನಿಂದ ನಮಗೆ ಹಲವಾರು ಪ್ರಯೋಜನಗಳಿವೆ. ಆದ್ದರಿಂದ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಈ ರೀತಿಯಾಗಿ ಬರಿತಾ ಹೋಗ್ಬೇಕಂದ್ರೆ ವಾಕ್ಯಗಳು ಒಂದರ ನಂತರ ಒಂದು ಜೋಡಣೆ ಸುಂದರವಾಗಿರ್ಬೇಕು, ಓದೋದಕ್ಕೆ ಆಕರ್ಷಣೀಯವಾಗಿರ್ಬೇಕು. ಇನ್ನು ಅನ್ವಯಿಕ ವ್ಯಾಕರಣಕ್ಕೆ ಬಂದಾಗ ಇಲ್ಲಿ ಲೇಖನ ಚಿಹ್ನೆಗಳು ಅತ್ಯಂತ ಅವಶ್ಯಕ. ಉತ್ತರಗಳನ್ನ ತಪ್ಪಿಲ್ಲದಂತೆ, ಪ್ರತಿಯೊಂದು ಅಕ್ಷರಗಳನ್ನ ತಪ್ಪಿಲ್ಲದಂತೆ ಬರೀಬೇಕು. ಮೊದಲನೇದು, ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ. ಮನೆಗೆಲಸ ಮತ್ತು ಶಾಲೆಯಲ್ಲಿ. ನೋಡ್ರಿ, ಮನೆ ಪ್ಲಸ್ ಕೆಲಸ, ಮನೆಗೆಲಸ, ಆದೇಶ ಸಂಧಿ. ಪೂರ್ವ ಪದದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಉತ್ತರ ಪದದ ಮೊದಲ ಅಕ್ಷರಗಳು ಕಚಟತಪಗಳಾಗಿದ್ದು ಅದೇ ವರ್ಗದ ಮೂರನೇ ಅಕ್ಷರ ಗಜಡದಬಗಳು ಬರೋದನ್ನ ಆದೇಶ ಸಂಧಿ ಅಂತ ಕರೀತಾರ. ಇಲ್ಲಿ ಕೆಗೆ ಗೆ ಬಂದಿರೋದ್ರಿಂದ ಇದು ಆದೇಶ ಸಂಧಿ. ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ. ನೋಡ್ರಿ, ಇಲ್ಲಿ ಹೊಸದಾಗಿ ಯ ಅಕ್ಷರ ಬಂದಿರೋದ್ರಿಂದ ಇದು ಆಗಮ ಸಂಧಿ, ಯ ಬಂದಿರೋದ್ರಿಂದ ಇದು ಯಕಾರಾಗಮ ಸಂಧಿ. ಇನ್ನು ಈ ಕೆಳಗಿನ ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದೀನಿ. ನೀವು ಕೆಲವೊಬ್ರು ಏನ್ ಮಾಡಿದಿರಿ, ಬರೀ ವಿಭಕ್ತಿಗಳನ್ನ ಹೆಸರಿಸಿರಿ, ಕೆಲವೊಬ್ರು ಪ್ರತ್ಯಯ. ಇಲ್ಲಿ ವಿಭಕ್ತಿ ಮತ್ತೆ ಪ್ರತ್ಯಯ ಎರಡನ್ನ ಹೆಸರಿಸಬೇಕು. ಜಿಂಕೆಯನ್ನು, ಇಲ್ಲಿ ಯಾವ ಪ್ರತ್ಯಯ ಇದೆ, ಅನ್ನು ಇದೆ ಅಂದ್ರೆ ದ್ವಿತೀಯ. ಜಮೀನಿನಲ್ಲಿ ಅಲ್ಲಿ ಇದೆ ಸಪ್ತಮಿ. ಈ ರೀತಿ ಎರಡನ್ನು ಬರೀಬೇಕು. ಇನ್ನು ನಾನಾರ್ಥಕ ಪದಗಳನ್ನು ಬರೆಯಿರಿ. ಹೊಳೆ ಮತ್ತು ಕರಿ. ಹೊಳೆ ಮಿನುಗು ಅಥವಾ ಪ್ರಕಾಶಿಸು, ನದಿ. ಕರಿ ಅಂದ್ರೆ ಆನೆ ಮತ್ತು ಕಪ್ಪು. ಇವು ವ್ಯಾಕರಣದ ವಿಭಾಗಗಳು. ನಂತರ ಸಾಹಿತ್ಯ ಕೌಶಲ್ಯಕ್ಕೆ ಬಂದಾಗ ಇಲ್ಲಿ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು, ಅಂದ್ರೆ ಒಂದು ಪ್ರಶ್ನೆಗೆ 4 ಉತ್ತರಗಳಿರ್ತವೆ. ಅದನ್ನು ಸರಿಯಾದದನ್ನು ಆರಿಸಿ ಖಾಲಿ ಜಾಗದಲ್ಲಿ ತುಂಬಬೇಕು. ಜಿಂಕೆಯ ಕುತ್ತಿಗೆಯಲ್ಲಿ ಡ್ಯಾಶ್ ಇತ್ತು, ಗಂಟೆ. ಸೀನಸೆಟ್ಟರು ಜಮೀನಿನಲ್ಲಿ ಡ್ಯಾಶ್ ಬೆಳೆಯುತ್ತಿದ್ದರು, ಸಾಸಿವೆ. ಗಿಡಮರ ಪದ್ಯ ಬರೆದ ಕವಿ ಸತ್ಯಾನಂದ ಪಾತ್ರೋಟ. ಸ್ವತಂತ್ರ ಸ್ವರ್ಗ ಪದ್ಯವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಲಾಗಿದೆ, ತಮಸಾನದಿ, ಎಡಬಲದಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು? ಯುವಕ ಹಳ್ಳದ ಬಳಿಗೆ ಬಂದು ಒಂದು ಮನೆಯನ್ನು ಕಟ್ಟಿ ಮನೆಯ ಮುಂದೆ ತೋಟ ಮಾಡಿ ಆ ತೋಟದಲ್ಲಿ ಏನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲಿಯೇ ಉಳಿದುಕೊಂಡನು. ಇನ್ನು ಯಾರ ಮಾತಿನಂತೆ ಮನವಿಲ್ಲ, ಏಕೆ? ಮನುಷ್ಯನ ಮಾತಿನಂತೆ ಮನ ಇಲ್ಲ, ಏಕೆಂದರೆ ಲಿಂಗ, ವರ್ಣ, ಜಾತಿ, ಧರ್ಮದಿಂದ ಇವನ ಮನ ಹಾಳುಕೊಂಪೆಯಾಗಿದೆ. ಇನ್ನು ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ಯಾವುದು? ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ಅಂತಂದ್ರೆ ದಾನ, ದಯೆ, ನಿರಾಡಂಬರ, ವಿನಯ, ಭಕ್ತಿ, ದುಡಿಮೆ, ನಿಷ್ಕಾಮ ಕರ್ಮ ಮತ್ತು ಸರಳ ಜೀವನ. ಇನ್ನು ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಮೊದಲನೇದು, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಈ ಮಾತನ್ನ ನಾವು ಯಾವ ಪಾಠದಿಂದ? ಪುಟ್ಟಜ್ಜಿ ಕಥೆ ಹೇಳು ಪಾಠದಲ್ಲಿ ಕಾಣ್ತೀವಿ. ನಾವು ಈ ಮಾತನ್ನ ಯಾರು ಯಾರಿಗೆ ಹೇಳಿದ್ರು ಅಷ್ಟೇ ಕೇಳಿರೋದ್ರಿಂದ ಯುವತಿ ಯುವಕನಿಗೆ. ಇನ್ನು ಎಂತ ಮಗ ಆರಾಮ, ಇದನ್ನ ಸೀನಸೆಟ್ಟರು ತುಂಗಾಳಿಗೆ. ಇಷ್ಟು ಬರೆದ್ರೆ ಉತ್ತರಗಳು ಸರಿಯಾದದ್ದು. ಇನ್ನು ಈ ಒಂದು ಪ್ರಥಮ ಪಿರಿಯಾಡಿಕ್ ಟೆಸ್ಟ್ ಏನಿದೆ ಅಲ್ಲ, ಇದರಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಂದಿನ ಒಂದು ಟೆಸ್ಟ್ ನಲ್ಲಿ ತಪ್ಪು ಮಾಡ್ದೇನೆ ಆದಷ್ಟು ತಾಳ್ಮೆಯಿಂದ ಉತ್ತರಗಳನ್ನ ಬರೆಯಿರಿ.